ಮಂತ್ರಿಗಳು, ಶೂರರಾದ ಸೇನಾಧಿಪತಿಗಳು ನನಗೆ ಬೆಂಬಲವಾಗಿರುವಾಗ ನಮ್ಮ ರಾಜ್ಯಕ್ಕೆ ಯಾವುದೇ ವಿಧವಾದ ಭಯವೂ ಇಲ್ಲ. ಆದರೆ ಮಂತ್ರಿಗಳೇ, ಸದಾ ನನ್ನ ಮನಸ್ಸಿನಲ್ಲಿ ಚಿಂತೆಯೊಂದು ಕಾಡುತ್ತದೆ. ಸದಾ ಕಾಲದಲ್ಲಿಯೂ ದೈವ ಭಕ್ತರೆನಿಸಿರುವ ನಿಮ್ಮಂತಹ ಮಹಾಪ್ರಭುಗಳು ಚಿಂತೆ. ಮಂತ್ರಿಗಳೇ, ಎಷ್ಟು ದೈವ ಸೇವೆ ಮಾಡಿದರೆ, ಎಷ್ಟು ರಾಜವೈಭವವಿದ್ದರೆ, ವಂಶೋದ್ಧಾರಕರಾದ ಪುತ್ರ ಸಂತಾನವಿಲ್ಲದ ಮೇಲೆ ಅಂತವರ ಜನ್ಮವು ನಿಷ್ಪ್ರಯೋಜನವಲ್ಲದೆ. ಹೌದು, ಆದರೂ ಚಿಂತಿಸಬೇಕಾಗಿಲ್ಲ. ಆ ಮಹಾವೈದ್ಯರಾದ ಪರಮೇಶ್ವರನು ನಿಮ್ಮ ಚಿಂತೆಯನ್ನು ಸಂಪೂರ್ಣವಾಗಿ ಪರಿಹರಿಸುವನೆಂಬ ಸಂಪೂರ್ಣವಾದ ನಂಬಿಕೆ ನನಗೆ. ಮಂತ್ರಿಗಳೇ, ನಿಮ್ಮ ಆಶಯವನ್ನು ನಾನು ಅಭಿನಂದಿಸುತ್ತೇನೆ. ಮಂತ್ರಿಗಳೇ, ನಮಗೆ ವೈರಿಯಾದ ಅಶ್ವಪತಿ ರಾಜನು ನಮ್ಮ ಮೇಲೆ ಯಾವುದೇ ಕ್ಷಣದಲ್ಲಾದರೂ ಯುದ್ಧಕ್ಕೆ ಬರಬಹುದು. ಆದ್ದರಿಂದ ನಮ್ಮ ಸೇನಾ ಪಡೆಯನ್ನು ಎಚ್ಚರವಿರುವಂತೆ ನೋಡಿಕೊಳ್ಳಬೇಕು.